ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೂ ಹೆಚ್ಚಿನ ಅನುದಾನ ಕಲ್ಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಗ್ರಾಮೀಣ ರಸ್ತೆಗಳ ಕಾಮಗಾರಿ ಕಳಪೆಯಾಗದಂತೆ ಗ್ರಾಮಸ್ಥರು ಹೆಚ್ಚಿನ ಮುತುವರ್ಜಿ ವಹಿಸಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಕಾಮಗಾರಿಗಳ ಗುದ್ದಲಿ ಪೂಜೆ ಸಂದರ್ಭ ತಿಳಿಸಿದರು. ಸೋಮರಪೇಟೆಯ ಹೊನವಳ್ಳಿ ಸುಳಿಮಳ್ತೆ ಮಾರ್ಗದಲ್ಲಿ 50 ಲಕ್ಷ ರೂಪಾಯಿಗಳ ಹೊನ್ನಮ್ಮನಕೆರೆ ಸಂಪರ್ಕ ರಸ್ತೆ ಕಾಮಗಾರಿಗೆ ಸೋಮವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ರಸ್ತೆ ಕಾಮಗಾರಿಗಳು ನಡೆಯುವಾಗ ಅವಶ್ಯಕತೆವಿದ್ದಲ್ಲಿ ಗ್ರಾಮಸ್ಥರು ಒಂದಷ್ಟು ಜಾಗವನ್ನು ಬಿಟ್ಟುಕೊಡಬೇಕು. ಸುಗಮ ರಸ್ತೆಗಳ ನಿರ್ಮಾಣದಿಂದ ಮುಂದಿನ ಪೀಳಿಗೆಗೆ ಉಪಯೋಗವಾಗಲಿದೆ ಎಂದರು. ಸುಳಿಮಳ್ತೆ ರಸ್ತೆಗಾಗಿ ಅನೇಕ ವರ್ಷಗಳಿಂದ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ ಎಂಬ ಸತ್ಯ ನಮಗೂ ತಿಳಿದಿದೆ. ಕಳೆದ 3 ವರ್ಷಗಳಿಂದ ಒಂದಷ್ಟು ಅನುದಾನ ಕಲ್ಪಿಸಿ ರಸ್ತೆಯಿಂದ ಕಾಂಕ್ರೀಟೀಕರಣ ಮಾಡಲಾಗಿದೆ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RDPR ಯೋಜನೆಯಲ್ಲಿ ಅನುದಾನ ಕಲ್ಪಿಸಿ ನಮಗೆ ಸಹಾಯ ಮಾಡಿ ಗ್ರಾಮಸ್ಥರ ಬೇಡಿಕೆಯಿಂದ ಈಡೇರಿಸಿದ್ದಾರೆಂದರು. ಇದರಲ್ಲಿ ಸಬ್ಬನ್ಕೊಪ್ಪ ಟು ಕೂಗೇಕುಡಿ ರಸ್ತೆ ಹಲವಾರು ವರ್ಷದಿಂದ ಒಂದೇ ಸಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಒಂದು ಪೀಸ್ ಲಾಸ್ಟ್ ಟೈಮ್ ಮಾಡಿದ್ದು ಮೂರು ಪೀಸ್ ಮಾಡಿದ್ದು ಇದು 4ನೇ ಪೀಸ್. ಇದು ಈ 4ನೇ ಪೀಸಲ್ಲಿ ಏನು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನು 5 ಲಕ್ಷ ಎಕ್ಸ್ಟ್ರಾ ಕೇಳ್ತಾವ್ರೆ. ಅದು ಈ ವರ್ಷದಲ್ಲಿ ಸೇರಿಸ್ಕೊಂಡು ಇಲ್ಲಿಂದ ಮೇನ್ ರೋಡ್ ತಲುಪಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ. ಅದೇ ರೀತಿಲಿ ಪಕ್ಕದಲ್ಲಿ ಒಂದು ಹರ್ಷ ಮನೆಯವ್ರದ್ದು ಒಂದು ರಸ್ತೆ, ಅದೇ ರೀತಿಲಿ ನಮ್ಮ ಮಲೇಶ್ವರ ಹೊನ್ನಳ್ಳಿ ಗ್ರಾಮಕ್ಕೂ ಕೇಳಿದರೆ ಅದೆಲ್ಲ ಕಾಮಗಾರಿ ಈ ವರ್ಷದನೇ ಅಂದರೆ ಮಳೆ ಆದಮೇಲೆ ತುರ್ತಾಗಿ ಕಾಮಗಾರಿ ತೊಗೊಳ್ಳಿಕ್ಕೆ ನಾನು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ, ಹಲವಾರು ಟೀಕೆಗಳು ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಈ ರಸ್ತೆ ಆಗಿಲ್ಲ, ಈ ಸಲ ಇಲ್ಲ. ಹೌದು, ಒಂದೇ ಸಲ 1000 ಕಿಲೋಮೀಟರ್ ರಸ್ತೆ ಮಾಡೋದು ಅಂತೂ ಕಷ್ಟ. ಇರೋಂಥದ್ದು ದುಡ್ಡದಲ್ಲಿ ನಾವು ಎಲ್ಲ ಕಡೆಗೆ ಪ್ರಾಮಾಣಿಕೆಗೆ ಪ್ರಯತ್ನ ಮಾಡ್ಕೊಂಡು ಕೆಲಸ ಮಾಡಿಸ್ತೀವಿ. ಇದು ನಿಮಗೆ ಗೊತ್ತಿರೋಂಗೆ, ಗ್ರಾಮಸ್ಥರು ಗೊತ್ತಿರೋಂಗೆ, ಈ ರೋಡಲ್ಲಿ ಇವ್ರು ಹೇಳ್ದಂಗೆ ಆಟೋನೇ ಬರ್ತಿರಲಿಲ್ಲ ಈ ಭಾಗಕ್ಕೆ. ಸ್ವಲ್ಪ ಆಮೇಲೆ ಪೇಷೆಂಟು ಬೇರೆ ಬೇರೆ ಹಲವಾರು ಸಮಸ್ಯೆ, ಬರೀ ಕಾಫಿಯಿಂದ ಹಿಡಿದು ಎಲ್ಲ ಬೇರೆ ಬೇರೆ ಸಮಸ್ಯೆ ಇರೋದ್ರಿಂದ ಇಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಆಯ್ತಿತ್ತು. ಈ ಕಾಮಗಾರಿನ ಅಲ್ಲಿ ಸಂಪೂರ್ಣವಾಗಿ 4 ಗಂಟೆ ಮುಗಿಸ್ಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಆ ವಿಚಾರದಲ್ಲಿ ರಸ್ತೆಗಳನ್ನ ಕ್ಲೀನಾಗಿ ಮಾಡ್ಕೋಬೇಕಂತಂದರೆ ಸಾರ್ವಜನಿಕರು ಸ್ವಲ್ಪ ಬೇಲಿ ಗೀಲಿ ಎಲ್ಲ ಬಿಟ್ಕೊಟ್ಟು ಒಂದು ಸ್ವಲ್ಪ ಜಾಗ ಬಿಡಿಸ್ಕೊಟ್ರೆ ನಿಮಗೂ ಅನುಕೂಲ ಅಂತ ಹೇಳ್ತಾ, ಏನು ವೆರಿ ಗುಡ್. ಆಗ್ರೇ ಸರ್ವದೇವಾನ ಧೂಪಮಾಗ್ರಾಪಯಾಮಿ ಸ್ವಕಷ್ಟೇ ಕದಂತ ಕಪಿಮಂ ಕಲಾಯ ಸಮಂ ಕಲಂಕರಣಾಯ ನಮೋ. ಮಾಡ್ತೀರಾ? ಅದು ತಗೊಳ್ಳಿ. ಕ್ಲೀನಾಗಿ ನೋಡ್ಕೊಳ್ಳೋಕ್ಕೆ ನಾವೇ ಇವ್ರಿಗೆ ಶಿಫಾರಸು ಮಾಡ್ತೀವಿ. ಅದರಲ್ಲಂತೂ ಏನು ಕಾಂಪ್ರಮೈಸ್ ಇರೋಂಗಿಲ್ಲ. ಎಲ್ಲಾದ್ರೂ ಕ್ವಾಲಿಟಿ, ಹೈಯೆಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಯಾಕೆ ಅಂತಂದರೆ ಈ ಭಾಗದಲ್ಲಿ ಈ ರಸ್ತೆ ಅಂದರೆ ಹಲವಾರು ಗಾಡಿಗಳು ಹೋಗ್ತವೆ. ಅದ್ರ ಜೊತೆಲೂ ಇಲ್ಲೊಂದು ಪಲ್ಪರು ಇದೆ. ಈ ಭಾಗದಲ್ಲಿ ಎಲ್ಲ ಬಂದು ಈ ಪಲ್ಪರ್ನ ಉಪಯೋಗಿಸ್ಕೊಳ್ಳೋಂಥ ರೈತರುಗಳು ಬರ್ತಾರೆ. ಆಮೇಲೆ ಹೊನ್ನಮ್ಮನಕೆರೆ ವರ್ಷಕ್ಕೊಂದು ಹಬ್ಬದ ದಿವಸ ಇದೊಂದು ಸಂಪರ್ಕ ಬೈಪಾಸ್ ಮಾಡಂಗೆ ಹಿಂಗೆ ಕ್ಲಿಯರ್ ಮಾಡಿರ್ತಾರೆ. ಆ ವಿಚಾರದಲ್ಲಿ ತುಂಬ ಅವಶ್ಯಕತೆ ಇರೋಂಥ ರಸ್ತೆ. ಹಬ್ಬ ಯಾವಾಗ ಇರೋದು? ನಮ್ಮ ಸೆಪ್ಟೆಂಬರ್. ಅಷ್ಟೊಳಗಡೆ ಅಂತಲ್ಲ, ಇದ್ರೊಳಗಡೆ ಕ್ಲಿಯರ್ ಮಾಡೋಣ. ನಾನು ಸಾರ್ವಜನಿಕಕ್ಕೆ, ನಮ್ಮ ಗ್ರಾಮಸ್ಥರಿಗೆ ಏನು ಬೇಡಿಕೆ ಇಡ್ತೀನಿ ಅಂತಂದರೆ, ಎಲ್ಲೆಲ್ಲಿ ಬೇಲಿ ರೋಡ್ ಮೇಲೆ ಬರ್ತದೆ ತೆಗಿಯೋಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ ಅಗಲಕರಣ ಎಷ್ಟು ಸಿಗ್ತದೆ ಮಾಡಿಕೊಡಿ. ಯಾಕೆ ಅಂತಂದರೆ ಹೊನವಳ್ಳಿ ಸುಳಿಮಳ್ತೆ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಶ್ರೀಧರ್, ಕಾರ್ಯದರ್ಶಿ ಪುಟ್ಟಸ್ವಾಮಿ, ದೊಡ್ಡಮಳ್ತೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ದಿವಾಕರ್, ಗ್ರಾಮಸ್ಥರಾದ MP ರವಿ, ಪುಟ್ಟರಾಜು, ವೀರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BB ಸತೀಶ್, ವಲಯ ಅಧ್ಯಕ್ಷ MB ವಸಂತ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ದೊಡ್ಡಮಳ್ತೆ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಗ್ರಾಮಸ್ಥರ ಅಹವಾಲುಗಳನ್ನು ವಿಚಾರಿಸಿದರು.